ಒಂದು 20-25 ನಿಮಿಷ ಆಗಿದೆ. ಅವರಿಗೆ ಬೆಡ್ಶೀಟ್ ಎಳೆದ್ಬಿಟ್ಟು ಎಬ್ಬರಿಸಿದ್ದಾರೆ ಒಬ್ಬರು. ಅಂದ್ಬಿಟ್ಟು ಗಾಬರಿ ಆಗ್ಬಿಟ್ಟು ದೆವ್ವ ಅಂತ ಹೊರಗಡೆ ಬಂದಿದ್ದಾರೆ. ಆಮೇಲೆ ನನಗೆ ಬಂದು ಡೋರ್ ಹೊಡೆದ್ರು. ಆಮೇಲೆ ಸಾರ್ ದೆವ್ವ ಅಂದ್ಬಿಟ್ಟು ಶಂಕರ್ ಕೂದಲಲ್ಲಿ ಹಿಂಗಾಗಿ ಹೋಗ್ಬಿಟ್ಟಿದೆ. ಇವರಿಬ್ಬರು ಸ್ಟ್ಯಾಚ್ಯೂ ಮುಂದ್ಗಡೆ ಇವರಿಬ್ಬರಲ್ಲಿ ಇವರ ಅಂತ ಕೇಳಿದೆ. ಸಾರ್ ಇವ್ರದಾ ಸಾರ್ ಅಂತಂದ್ರು. ಹಾಗೇನೆ ಇನ್ನೊಂದು ಸಂಶೋಧನೆ ಮಾಡಿದ್ದೀರಿ ನೀವು, ಅದು ಸಿಂಧೂರ ಲಕ್ಷಣ ಅಂತ. ಅದು ಸಂಶೋಧನೆ ನನಗೆ ನೀವು ಮಾಡಿರೋದು ಚೆನ್ನಾಗಿ ಗೊತ್ತಿದೆ ಸರ್, ಅದಕ್ಕೆ ಡಿಸ್ಕಸ್ ಮಾಡಿದ್ದು ನಿಮ್ಮ ಜೊತೆ. ಯಾಕೆಂದ್ರೆ ಹೊರಗಡೆ ಮಾತಾಡ್ತಾರೆ, ಅದು ಅವ್ರು ಮಾಡಿಸಿದ್ದಾರೆ ಇವ್ರು ಮಾಡಿದ್ದಾರೆ, ಅದೇನು ತುಂಬ ಗೊಂದಲ ಇದೆ ಸರ್. ಸಿಂಧೂರ ಲಕ್ಷ್ಮಣ ಯಾವತ್ತೂ ಕೂಡ ನಾನು ಮಾಡಿದೆ ಅಂತ ನಾನು ಹೇಳೇ ಇಲ್ಲ. ಅದು ಮಾಡಿಸುತ್ತೆ. ಅದು 2 ಗಂಟೆಗೆ ಮಲನಹಳ್ಳಿಗೆ ಬಂದ. ನಾನು ಸಪ್ರೇಟ್ ರೂಮ್ ಆಲ್ರೆಡಿ ಮಲಗಿದ್ದೆ. ಹುಡುಗರು ಮಲಗಿಸಿದ್ರು, ಕ್ಯಾಮ್ರೆಲ್ಲ ಎತ್ತಿಟ್ಟು ಅವರು ಮಲಗಿದ್ರು. ಮಲಗಿ ಒಂದು 20-25 ನಿಮಿಷ ಆಗಿದೆ. ಅವರಿಗೆ ಬೆಡ್ಶೀಟ್ ಎಳೆದ್ಬಿಟ್ಟು ಎಬ್ಬರಿಸಿದ್ದಾರೆ ಒಬ್ಬರು. ಹೇಳಪ್ಪ ಇಲ್ಲೆಲ್ಲ ಮಲಗಂಗಿಲ್ಲ, ಇಲ್ಲಿ ಕೆಲಸ ಮಾಡ್ಬೇಕಪ್ಪ ಇಲ್ಲಿ ಅಂತ. ಅವ್ರಿಗೆ ಅರ್ಥ ಆಗಿಲ್ಲ, ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ, ಅವನು ಮಾತಾಡೋಕ್ಕೆ ಬರುತ್ತೆ, ಏನು ಗೊತ್ತಿಲ್ಲ. ಆಮೇಲೆ 2ನೇ ಸರಿ ಮಾಡಿದ್ದಾರೆ. ಯಾರು ನಮ್ಮ ಹುಡುಗರು ಗೊತ್ತಿರೋ ಕಿರಿಕಿರಿ ಮಾಡ್ತಾವ್ರೆ ಯೂನಿಟಿ ಹುಡುಗರು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಮತ್ತು 3ನೇ ಸರಿ ಇದು ಮಾಡಿದ್ದಾರೆ. ಆಮೇಲೆ ಜೋರಾಗಿ ಎದ್ಬಿಟ್ಟು ಹಿಂಗೆ ನೋಡಿದ್ದಾರೆ. ಒಬ್ಬರು ಹಾಫ್ ಶರ್ಟು ಬಿಳಿದು ಹಾಫ್ ನಿಕ್ಕರ್ ಹಾಕ್ಕೊಂಡು ನಿಂತಿದ್ದಾರೆ. ಇಲ್ಲಿ ಮಲಗಂಗಿಲ್ಲಪ್ಪ, ಇಲ್ಲಿ ಕೆಲಸ ಮಾಡಬೇಕು ಅಂತಾರೆ. ಅಂದ್ಬಿಟ್ಟು ಗಾಬರಿ ಆಗ್ಬಿಟ್ಟು ದೆವ್ವ ಅಂತ ಹೊರಗಡೆ ಬಂದಿದ್ದಾರೆ. ಆಮೇಲೆ ನನಗೆ ಬಂದು ಡೋರ್ ಹೊಡೆದ್ರು. ಆಮೇಲೆ ಸಾರ್ ದೆವ್ವ ಅಂದ್ಬಿಟ್ಟು ಶಂಕರ್ ಕೂದಲಲ್ಲಿ ಹಿಂಗಾಗಿ ಹೋಗ್ಬಿಟ್ಟಿದೆ, ಬೆವರು. ಆಮೇಲೆ ಏನು ಶಂಕರ್ ಅಂದೆ. ಸಾರ್ ಉಳ್ಳ ಪೈ ಇருக்கு ಸಾರ್ ಅಂದರು. ಪೆಯ್ಯ ಇಲ್ಲಕ್ಕೆ ಇರುತ್ತಪ್ಪ ಪೆಯ್ಯ ಅಂದೆ. ಉಳ್ಳಾದ ಇருக்கு ಸಾರ್, வெள்ளமா ಇருக்கு ಸಾರ್ ಅಂದರು. ಆಮೇಲೆ ಓದಿ ಏನಂತು, ಇಲ್ಲೆಲ್ಲ ಮಲ್ಕೋಬೇಡ, ಈ ಕೆಲಸ ಮಾಡಬೇಕು ಅಪ್ಪಡಿ ಚೊಲಿಚಿ ಸರ್. ಚೆಂಗಿದ್ರು ಅಂದರೆ ಹಾಫ್ ಇದು ಹಾಕೊಂಡಿದ್ದು, ಶರ್ಟ್ ಹಾಫ್ ನಿಕ್ಕರ್ ಹಾಕೊಂಡಿದ್ರು. ಸರಿ ಬಾ ರೂಮಲ್ಲಿ ಮಲ್ಕೊ, ನಾನು ಬೆಳಗ್ಗೆ ಯಾರು ಅಂತ ತೋರಿಸ್ತೀನಿ ನಿನಗೆ ಅಂದ್ಬಿಟ್ಟು ಮಲಗಿಸ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಸೂರದಾಸ್ಜಿ ಮತ್ತು ರಾಘವೇಂದ್ರ ಸ್ವಾಮೀಜಿಗಳು ಇರೋ ಜಾಗ ಏನಿತ್ತಲ್ಲ ಅಲ್ಲಿ ಕರ್ಕೊಂಡೋದೆ. ಅವ್ರನ್ನ ಕರ್ಕೊಂಡೋಗಿ ನಿಲ್ಲಿಸಿದೆ. ಇವರಿಬ್ಬರು ಸ್ಟ್ಯಾಚ್ಯೂ ಮುಂದ್ಗಡೆ ಇವರಿಬ್ಬರಲ್ಲಿ ಇವರ ಅಂತ ಕೇಳಿದೆ. ಸಾರ್ ಇವ್ರದಾ ಸಾರ್ ಅಂತಂದರು ರಾಘವೇಂದ್ರ ಸ್ವಾಮಿಗಳು. ಅವ್ರಿಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಗೊತ್ತೇ ಇಲ್ಲ. ನಾವಾದ್ರೂ ನೋಡಿದ್ವಿ, ಒಂದು ಕತೆ ಕಟ್ಬೋದು. ಅದು ಹೆಂಗೆ ಅವ್ರು ಇವ್ರದಾ ಸಾರ್ ಬಂದಿದ್ದು ಅಂದರು. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳು ಹಾಡುಗಳೆಲ್ಲ ಮುಕ್ತಾಯ ಆಯಿತು, ಶೂಟಿಂಗಿಗೆಲ್ಲ ಸಿದ್ಧತೆ ಆಯಿತು. ಆಮೇಲೆ ಕೊರೋನಾ ಗ್ರ್ಯಾಜುವಲಾಗಿ ಓಪನ್ ಆಗ್ತಾ ಬಂದ್ಬಿಡ್ತು. ಅಲ್ಲಿಂದ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯಿತು ಮಠದ್ದು. ಸೊ ಅಲ್ಲಿಂದ ಹಂಗೆ ಇಟ್ಟಿದ್ದೀನಿ ಅದನ್ನು ಕೂಡ. ಆಮೇಲೆ ಜರ್ನಿ ಅಪ್ ಟು ಬಾಂಬೆ ತನಕ ಮಾಡಿದ್ದೀನಿ. ಕರ್ನಾಟಕದ ಉದ್ದಗಲಕ್ಕೂ ಅವ್ರ ಹತ್ರ ಯಾರ್ಯಾರು ಕೆಲಸ ಮಾಡಿದ್ರು ಅವರಿಗೆ ದೇ ಆರ್ ಆಲ್ರೆಡಿ ಕಂಪ್ಲೀಟೆಡ್ 80-85 ಇಯರ್ಸ್ 90 ಇಯರ್ಸ್. ಅವ್ರ ಹತ್ರ ಎಲ್ಲ ಹೋಗಿ ಡಾಕ್ಯುಮೆಂಟೇಶನ್ ಮಾಡಿಟ್ಟಿದ್ದೀನಿ. ಅವ್ರೇನು ಅನ್ನೋದು ಡಾಕ್ಯುಮೆಂಟ್ ಮಾಡಿಟ್ಟಿದ್ದೀನಿ. ಹೌದೌದು, ಆಡಿಯೋ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದೀನಿ. ಆಮೇಲೆ ಒಂದು ಏನು ಅಂತಂದರೆ ಅವ್ರದ್ದು ಶೂಟ್ ಮಾಡೋಕ್ಕೆ ಹೋದಾಗಲೇ ಗೊತ್ತಾಗಿದ್ದು ನನಗೆ. ಅವ್ರಿಗೆ ಜುಲೈ 15ನೇ ತಾರೀಕು ಅವರಿಗೆ ಶಾಲು ಮತ್ತು ಒಂದು ಇದನ್ನು ಕೊಡ್ತಾರೆ, ಪ್ರಶಸ್ತಿ. ಅದು ಇಷ್ಟು ಗುಡ್ಡೆ ಹತ್ರ ಒಂದು 7-8 ಅಡಿ ಕಸದ ಗುಡ್ಡೆ, ಅದ್ರ ಕೆಳಗಡೆ ಬಿದ್ದಿತ್ತು. ಅದು ಅಲ್ಲಿ ಯಜ್ಞಗಳು ಮಾಟ ಮಂತ್ರ ಎಲ್ಲ ಮಾಡಿ ಬಿದ್ದದ್ದು ದೊಡ್ಡ ಹಾಲು. ಆ ಕೆಳಗಡೆ ಏನೋ ಕಾಣ್ತು. ಕೈಯಾಗಿ ತೆಗೆದ್ರೆ ಶಾಲು, ಅವತ್ತು ಒದಿಸಿದಂಥ ಶಾಲು. ನಾನು ಹೋಗಿರೋದು 2021. ಅಲ್ಲ, ಕೊಳೆಯಾರ ಆಗ್ಬೇಕು ಅದು. ಆ್ಯಕ್ಚುಲಿಗೆ ಹೊಳಲ್ಕೆರೆ ಖಾದಿ ಭಂಡಾರಲ್ಲಿ ತಗೊಂಡಂಥ ಶಾಲ್ ಅದು. ಈಗಲೂ ಆಫೀಸಲ್ಲಿ ಹಂಗೆ ಇಟ್ಟಿದ್ವಿ. ನಾನು ಏನು ಕೊಡ್ರಿ ಅಂದರು. ನಮಗೆ ಸಿಕ್ಕಿದೆ ಸ್ವಾಮಿ ಕಸದಲ್ಲಿ, ಎತ್ತಿಡ್ತೀನಿ ಕ್ಲಾಸ್ ಎತ್ತಿಡ್ತೀನಿ. ಸೊ ಅವ್ರಿಗೆ ಗುರುತು ಕೊಟ್ಟಿದ್ದಾರೆ, ನಾನು ಇದೀನಿ ಇಲ್ಲಿ ಅನ್ನೋದು ತೋರಿಸಿದ್ದಾರೆ ಅವರು. ಇದೀನಿ ಜೋಪಾನ ಕೆಲಸ ಮಾಡ್ರಿ ನೀವು ಅಂತ. ಆ ಥರ ಆ ಹಿಂಟ್ಸ್ ಇಟ್ಕೊಂಡು ಆಮೇಲೆ ಅವ್ರ ಮೇಲೆ ವರ್ಕ್ ಮಾಡೋಕ್ಕೆ ಹೋದಾಗ ಈ ಎಲ್ಲ ತೊಂದರೆಗಳಾದಮೇಲೆ ಕೆಲವು ಷರತ್ತುಗಳು ಇದ್ದು ನಾನು ಅವರ ಷರತ್ತುಗಳಿಗೆ ಬದ್ಧರಾಗ್ದಾನೆ. ಏನು ನಡೆದಿದೆ ಫ್ಯಾಕ್ಟ್ಸ್ ಹಾಗೆ ತಗೊಂಡು ಹೋಗೋಣ. ನಾಳೆ ನಾನೊಂದು ಏನೋ ಒಂದು ಮಾಡಿ ಕಟ್ಟಿಟ್ಟು ಹೋದರೆ ನಾಳೆ ತಪ್ಪಾಗ್ಬೋದು. ನಾನು ಯಾವತ್ತೂ ಕೂಡ ಇವತ್ತಿಗೂ ಕೂಡ ಸಂಶೋಧನೆ ಅಂತಕ್ಕಂಥದ್ದು, ಸಂಶೋಧನಾ ಕಥೆ ಅಂತಕ್ಕಂಥದ್ದು ಸ್ವಂತ ಬೆವರಿನ ದುಡಿಮೆಯ ಹಣದಿಂದ ಆಗಬೇಕೋ ಹೊರತು ಯಾರೋ ಸ್ಪಾನ್ಸರ್ ಮಾಡಿದ ದುಡ್ಡಿಂದ ಮಾಡಬಾರ್ದು.
ಅವ್ರೇನೋ ಸ್ಪಾನ್ಸರ್ ಮಾಡಿದ್ರು ಅಂದರೆ ಒಂಚೂರು ಅದೇನೋ ಸ್ವಲ್ಪ ಹೆಸರು ಹಾಕ್ಬೇಕಂತ ಹಾಕಿರೋದನ್ನ ಅಂದರೆ ಅವಾಗ ನಾನು ಅವ್ರ ಹೆಸರು ಹಾಕಿದರೆ ನೀವು ಒಂದು ಇತಿಹಾಸಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಂಗೆ. ಇಲ್ಲ ಆ ವಿಚಾರದಲ್ಲಿ ನೀವು ಸರ್ ನೀವು ಕೈಯಿಂದ ನಾನು ನೋಡಿದ್ದೀನಿ, ಕೇಳ್ಪಟ್ಟಿದ್ದೀನಿ, ಕೈಯಿಂದ ದುಡ್ಡು ಖರ್ಚು ಮಾಡ್ಬಿಟ್ಟು ಎಷ್ಟೆಷ್ಟೋ ಸಂಶೋಧನೆ ಮಾಡಿದ್ದೀರಾ. ಹಾಗೇನೆ ಇನ್ನೊಂದು ಸಂಶೋಧನೆ ಮಾಡಿದ್ದೀರಾ ನೀವು, ಅದು ಸಿಂಧೂರ ಲಕ್ಷಣ ಅಂತ. ಅದು ಸಂಶೋಧನೆ ಮಾಡಿ ನೋಡಿ, ಅದಂತೂ ಬಿಡಿ, ಅದು ಅದ್ಭುತವಾದ ಅವ್ರ ಕತೆ. ಅದನ್ನು ನೀವು ಅಷ್ಟು ಹೋಗ್ಬಿಟ್ಟು ಸಂಶೋಧನೆ ಮಾಡಿ ಒಂದು ಸ್ಕ್ರಿಪ್ಟ್ ಮಾಡಿದ್ದೀರಾ. ನನಗೆ ನೀವು ಮಾಡಿರೋದು ಚೆನ್ನಾಗಿ ಗೊತ್ತಿದೆ ಸರ್, ಅದಕ್ಕೆ ಡಿಸ್ಕಸ್ ಮಾಡಿದ್ದು ನಿಮ್ಮ ಜೊತೆ. ಇನ್ನು ಅನೇಕ ಕೆಲವು ಹೊರಗಡೆ ಮಾತಾಡ್ತಾರೆ, ಅದು ಅವ್ರು ಮಾಡಿಸಿದ್ದಾರೆ, ಇವ್ರು ಮಾಡಿದ್ದಾರೆ, ಅದೇನು ತುಂಬ ಗೊಂದಲ ಇದೆ ಸರ್ ಸಿಂಧೂರ ಲಕ್ಷ್ಮಣ ಅಂತ. ಏನೋ ಒಂದು ನಿಮಗೆ ಮಾತ್ರ ಫ್ಯಾಕ್ಟ್ ಗೊತ್ತಿರುತ್ತೆ ಆ ಕತೆ, ಯಾಕಂದ್ರೆ ಮೂಲದಾರ ನೀವೇ ಅದಕ್ಕೆ. ಅಂದರೆ ಯಾವತ್ತೂ ಕೂಡ ನಾನು ಮಾಡಿದೆ ಅಂತ ನಾನು ಹೇಳೇ ಇಲ್ಲ. ಅದು ಮಾಡಿಸುತ್ತೆ. ರಾಘವೇಂದ್ರ ಸ್ವಾಮೀಜಿದು ಮಾಡಿಸ್ತು, ಕೈವಾರ ತಾತ ಅವ್ರದ್ದು ಮಾಡಿಸ್ತು, ಸಿಂಧೂರ ಲಕ್ಷ್ಮಣದು ಮಾಡಿಸ್ಕೊಳ್ತು. ನನಗೆ ಸಿಕ್ಕಿದ್ದು ಎಲ್ಲಿ ಅಂದರೆ, ನಾನು ಚಿಂತಾಮಣಿಯಲ್ಲಿ ನಿಪ್ಪಟ್ಟು ಮಸಾಲ ತಿನ್ನುವಾಗ ಒಂದು ಮರಾಠಿ ಪತ್ರಿಕೆ ಇತ್ತು, ಮೇಲೆ ಬಾಳೆದೆಲೆ, ಅದ್ರ ಮೇಲೆ ನಿಪ್ಪಟ್ಟು ಮಸಾಲ, ಅದನ್ನ ತಿಂತಾ ಇದ್ದೆ. ಆ ಬಾಳೆದೆಲೆ ತೆಗೆದು ಡಸ್ಟ್ಬಿನ್ಗೆ ಹಾಕಿದ್ರೆ ಪೇಪರ್ನಾಗ ಇತ್ತು ಮರಾಠಿಯಲ್ಲಿ. ನಾನು 1976ಕ್ಕೆ ಆ ಸಿನಿಮಾ ನೋಡಿದ್ದೆ. ನಮ್ಮ ತಾತನವರು ಮತ್ತು ಮರಳು ಸಿದ್ದಪ್ಪ ಅಂತೇಳಿ ನಮ್ಮ ತಾತನ ಸ್ನೇಹಿತರು, ಲಕ್ಷ್ಮೀ ಸಾಗರ ಮೂಲದವ್ರು ಅವರು. ನೋಡಿ, ಅದು ಚೆನ್ನಾಗಿ ಗೊತ್ತು ನನಗೆ. ಅವರಿಬ್ಬರ ಜೊತೆಗೆ ನಾನು ಸಿನಿಮಾ ಟಿಕೆಟ್ ತಕ್ಕೊಡೋಕ್ಕೆ ಹೋದೆ. ನನ್ನ ಕರ್ಕೊಂಡು ಹೋಗಿದ್ದರು ಅವರು. ನಾನು ನೆಲಕ್ಕೆ ಹೋಗಿದ್ದೆ, ಅವರು ಬೆಂಚಲ್ಲಿ ಕೂತಿದ್ರು, ಕುರ್ಚಿಯಲ್ಲಿ. ಅದು ಅವತ್ತು ಸಿಂಧೂರ ಲಕ್ಷ್ಮಣನೆಂದರೆ ಸಾಕು, ಶೌರ್ಯವು ಮೈಯಲ್ಲಿ ತುಂಬುವುದು ಸಾಂಗು ಜಿ.ಕೆ. ವೆಂಕಟೇಶ್ ಅವರು ಮದ್ರಾಸಲ್ಲಿ ಕಂಪೋಸ್ ಮಾಡಿದಂಥ ಹಾಡುಗಳು. ಅದಾದ ಮೇಲೆ ಅದು ಹಾಗೇ ಮನಸ್ಸಲ್ಲಿ ಉಳಿದಿತ್ತು. ಕೈವಾರ ತಾತ ಮಾಡುವಾಗ ಇದು ಇನ್ಸ್ಪೈರ್ ಆಗಿದ್ದ ಪೇಪರ್ನ ಜೇಬಲ್ಲಿ ಇಟ್ಕೊಂಡು, ಮರಾಠಿ ನನಗೆ ಹಿಂದಿ ಓದ್ತೀನಿ ನಾನು, ಇದು ಹಿಂದಿಗೆ ಹತ್ತಿರವಾದಂಥ ಮರಾಠಿ, ಇನ್ನೂ ಕ್ಲಾರಿಟಿ ಬೇಕು ಅಂತೇಳಿ ಮರಾಠಿ ಓದೋ ಸ್ನೇಹಿತರಿದ್ದು ರೈಲ್ವೆಯಲ್ಲಿ ಓದಿಸಿದೆ. ಅವರು ಅದರಲ್ಲಿ ಇತ್ತು. ಅಂದರೆ ಈ ಥರ ಭಗತ್ ಸಿಂಗು, ಸಿಂಧೂರ ಲಕ್ಷ್ಮಣ ಇವರೆಲ್ಲ ದೇಶದ್ರೋಹಿ ಅಂತಂದ್ರೆ ಇದು ಪೇಪರ್ನಾಗೆಲ್ಲ ಇತ್ತು ನೋಡು ಅಂತೆಲ್ಲ ಅಂದಿದ್ರು. ಆಮೇಲೆ ಯೋಚನೆ ಇತ್ತು, ಅದಂಗೆ ದೇಶದ್ರೋಹಿಗಳಾಗ್ಬಿಡ್ತಾರೆ ಇವರೆಲ್ಲ, ದೇಶದ ಪರವಾಗಿ ಮಾತಾಡ್ತಾರಲ್ಲ, ಸರಿ ಒಂದು ಸರಿ ಹುಡ್ಕೊಂಡು ಬಿಡೋಂದ್ಬಿಟ್ಟು ಕೈವಾರ ತಾತೆಯ ಟೈಮಲ್ಲಿ ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಆಮಂತ್ರಣ ಕೊಟ್ಟಿದ್ದರು, ಒಂದು ಸನ್ಮಾನ ಇಟ್ಕೊಂಡಿದ್ವಿ ಬರ್ರಿ ಅಂತ. ಅವಾಗ ಹೆಂಗಿದ್ರು ಹೋಗ್ತೀನಲ್ವ, ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದ್ರೆ ಆಯ್ತು ಅಂತೇಳಿ. ಕರೆಕ್ಟ್ ಅದು 2006 ಅಥವಾ 2007 ಜೂನ್ ಜುಲೈ ತಿಂಗಳಲ್ಲಿ ನಾನು ಪ್ರಯಾಣ ಮಾಡಿದೆ, ಆರಂಭ ಮಾಡಿದ್ದು. ನಾನು ಅಂದ್ಕೊಂಡು ಹೋಗಿದ್ದೇನು ಅಂದರೆ, ಸಿಂಧೂರ ಲಕ್ಷ್ಮಣ ಅಂತಂದರೆ ಹೋರಾಟ ಅಂದರೆ ದೊಡ್ಡ ಮನೆತನ, ವಾಡೆ ಇರ್ತದೆ, ವಾಡೆಯಲ್ಲಿ ಭಾಳಷ್ಟು ಜನ ಇರ್ತಾರೆ, ನಾನು ಸಿನಿಮಾ ಮಾಡೋಕ್ಕೆ ಹೋಗ್ತೀನಿ ನಿಮ್ದೆಲ್ಲ ಅಂತಂದಾಗ ಭಾಳ ಸಂತೋಷವಾಗಿ ಒಪ್ಕೋತಾರೆ, ಒಂದು ಒಳ್ಳೆ ಕತೆ ಆಗುತ್ತೆ, ಅವರು ದುಡ್ಡು ಕೊಡ್ಬೋದು. ನೋಡ್ರಿ ಹೆಂಗೈತೆ ನಮ್ಮ ಕತೆ, ಫ್ಯಾಕ್ಟ್ಸ್ ಇದು, ಅದು ಯೋಚನೆ ಮಾಡ್ಕೊಂಡು ಹೋಗಿದ್ದು. ನಾನು ಅಲ್ಲಿ ಹೋದಾಗ ಇದೆಲ್ಲ ಹುಕ್ಕೇರಿದೆಲ್ಲ ಮುಗಿಸ್ಕೊಂಡು ನಾನು ಬಿಜಾಪುರಕ್ಕೆ ಬಂದೆ. ಬಿಜಾಪುರಲ್ಲಿ ಮುತ್ಯಾರೊಬ್ಬರು ಇದ್ದರು, ಮುತ್ಯಾರ ಮಗ ಇದ್ದರು, ಅವರು ಬಸವರಾಜ್ ಅಂತೇಳಿ. ಅವರಿನ್ನೂ ನೌಕರಿ ಸೇರಿರಲಿಲ್ಲ. ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ACP ಅವರ ಜೀಪ್ ಡ್ರೈವರಾಗಿ ವರ್ಕ್ ಮಾಡ್ತಾರೆ, ಬಸವರಾಜು ಅಂತ, ಬಸ್ಸು ಅಂತ. ಅವ್ರು ಫ್ರೀ ಇದ್ದರು. ನಾನು ಆ ಜೀಪ್ ಬಾಡಿಗೆ ತೊಗೊಂಡು ಆ ಮುತ್ಯಾರದು ಅವ್ರನ್ನ ಕರ್ಕೊಂಡು ಹೋದೆ. ಅವರು ದಾನಾಪುರದ ಮೇಲೆ ಹೋದರು. ದಾನಾಪುರದಿಂದ ಹಂಗೆ ಬರ್ತದ್ರಿ, ಸಿಂಧೂರ ಹಿಂಗೆ ಬರುತ್ತೆ. ಸಿಂಧೂರಿಗೆ ಹೆಸರು ಗೊತ್ತು, ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಸಿಂಧೂರಕ್ಕೆ ಹೋದ್ವಿ ನಾವು. ಸಿಂಧೂರ ಊರಾಗ ಹೋಗಿ ಸಿಂಧೂರ ಲಕ್ಷ್ಮಣನ ಮನೆ ಕೇಳಿದ್ವಿ, ಎಲ್ಲಿ ಬರುತ್ತೆ ಸಿಂಧೂರ ಲಕ್ಷ್ಮಣನ ಮನೆ ಅಂತ. ಇಲ್ಲಿ ಸಿಂಧೂರ ಲಕ್ಷ್ಮಣನ ಮನೆ ಯಾವುದು ಇಲ್ಲಲ್ರಿ, ಇಲ್ಲಿ ಆ ಥರದ ಹೆಸರು ಇಲ್ಲಲ್ರಿ ಅಂದರು ಅವರು. ಊರಿನವ್ರೆ ಅಂದರು. ನಾವು ಸಿಂಧೂರ ಲಕ್ಷ್ಮಣ ಇಲ್ಲ, ನೋಡಪ್ಪ ಬಸವರಾಜು ಇಲ್ಲರಿ ಸರ, ಸಿಂಧೂರ ಇದೊಂದೇ ಇರೋದ್ರಿ ಸರ, ಜತ್ ಪಕ್ಕ ಅಂತಂದ. ಮತ್ತು ಅವ್ರು ಇಲ್ಲ ಅಂತಾರಲ್ಲ ಅಂತಂದೆ. ಅವ್ರು ಇಲ್ಲ ಅಂತಂದ್ರೆ ಇನ್ನೊಂದು ಸರಿ ಕೇಳ ಬರ್ರಿ ಸರ್, 2-3 ಜನ ಕೇಳಿದ್ವಿ. ಆ ಥರ ಹೆಸರನ್ನ ಯಾರಿಲ್ರಿ. ಅಲ್ಲಿಂದ ವಾಪಸ್ ನಾವು ಜತ್ತ ಕಡೆಗೆ ಹೊರಟ್ವಿ. ಸಿಂಧೂರದಿಂದ ವಾಪಸ್ ಜತ್ತ ಕಡೆಗೆ ಹೋಗುವಾಗ ಅಲ್ಲಿ ಬಾರೆಕಾಯಿ ಎಲ್ಲ ಫೇಮಸ್ ಅಲ್ಲ ಮಹಾರಾಷ್ಟ್ರ ಬಾರ್ಡ್ರಲ್ಲಿ. ಆ ಬಾರೆಕಾಯಿ ಮಾರ್ತಿದ್ದು ಒಂದು ಅಜ್ಜ ಅಲ್ಲಿ ಮರದ ಕೆಳಗಡೆ, ಒಂದು ದೊಡ್ಡದೊಂದು ಮರ, ಆ ಮರದ ಕೆಳಗಡೆ ಆ ಅಜ್ಜ ಕೂತಿದ್ದ. ಬಾರೆಕಾಯಿ ತಗೊಳಕ್ಕೆ ಬಾಪ ಅಂತಂದೆ. ಇರಿಗೆ ಕೂಡ್ರೆ ಸರ್ ತರ್ತೀನಿ ಅಂದ್ಬಿಟ್ಟು ಅವ್ನು ಹೋದ. ಬಾರೆಕಾಯಿನ ಒಂದು ಅರ್ಧ ಕೆಜಿ 1 ಕೆಜಿ ತಗೊಳಕ್ಕೆ ಹೋದರೆ ಅವ್ನು ಸರಿಗೆ ತೂಕ ಹಾಕ್ಕೊಡು, ಚಲೋ ಹಣ್ಣು ಕೊಡು, ಡೈರೆಕ್ಟ್ರ್ ತಿಂತಾರೆ ಅಂತಂದು ಇವನಂದ. ಯಾವ ಡೈರೆಕ್ಟ್ರ್? ಸಿನಿಮಾ ಡೈರೆಕ್ಟ್ರ್. ಇಲ್ಲಿ ಯಾಕೆ ಬಂದಾರ ಅವರು ಅಂದ ಅಜ್ಜ. ಗಾಡೀಲಿ ನಿಂತಿತ್ತು, ಅಜ್ಜಲ್ಲಿ ಮಾತಾಡ್ತೀವಿ, ಇವನು ಮಾತಾಡ್ತಿದ್ದ. ಸಿಂಧೂರ ಲಕ್ಷ್ಮಣ ಪಿಕ್ಚರ್ ತೆಗಿಯಾಕೆ ಬಂದಾರ ಅವರು ಅಂತಂದ. ಅಪ್ಪ ಸಿಂಧೂರ ಲಕ್ಷ್ಮಣ ಪಿಕ್ಚರ್ ತೆಗೆ ಬಂದಾರ?
ಇಲ್ಲ ಅದು ಓಮಾರ ಪುಣ್ಯಾತ್ಮ ಅಂತ ಕೂತಾರ ನೋಡಲ್ಲಿ ಅಂದರು. ಯಪ್ಪ ಶಿವನೇ ಬಂದೇನಪ್ಪ ಅಂದ್ಬಿಟ್ಟು ಸಿಂಧೂರು ಲಕ್ಷ್ಮಣ ಪಿಕ್ಚರ್ ತೆಗಿಯಕ್ಕೆ ಬಂದ್ರಂತೆ, ನೀವು ಪಿಕ್ಚರ್ ಡೈರೆಕ್ಟರ್ ಅಂತಾರೆ. ಹೌದಲ್ರಿ ಶರಣ್ರಿಪ್ಪ ಅದಪ್ಪ ಇದು ತಿನ್ರಿ ಅಣ್ಣ ಅಂತಂದರು. ಇಲ್ಲಪ್ಪ ಕೊಟ್ಬಿಟ್ಟು ನಮಗೆ ಅಂತಂದ್ಬಿಟ್ಟು ಅಯ್ಯೋ ಕೊಡ್ತೇನೆ ತೋರಿ ಅದಕ್ಕೆ ಅಂದ್ಬಿಟ್ಟು ಹಿಂದ್ಗಡೆ ಜೀಪ್ ಹಿಂದ್ಗಡೆ ಡೋರ್ ತೆಗಿಸಿ 2 ಬುಟ್ಟಿ ಇಟ್ಬಿಟ್ಟು ಅವಜ್ಜ ದುಡ್ಡು ಕೊಡೋಕೋದ್ರೆ ಬಿಲ್ಕುಲ್ ಇಸ್ಕೊಂಡಿಲ್ಲ. ಆಯಪ್ಪನ ಪಿಕ್ಚರ್ ಮಾಡಕ್ಕೆ ಬಂದ್ರಿ ನೀವು, ನಾವು ತೊಗೋಬಾರ್ದ್ರಿ ರೊಕ್ಕ ಅಂದ. ಅಯ್ಯೋ ನನ್ನ ತಂದೆ ಅದಕ್ಕೆ ಅಂತ ಅನ್ಕೋಬೇಡಪ್ಪ, ನಿಮ್ಮ ಮಗ ಕೊಟ್ಟ ತಗೊಂಡ್ಬಿಟ್ಟು ಅಜ್ಜಿಗೆ ದುಡ್ಡು ಇಟ್ಟು ಒಂದು 500 ರೂಪಾಯಿ ಇಟ್ಬಿಟ್ಟು ಮತ್ತು ಸಿಂಧೂರ ಲಕ್ಷ್ಮಣ ಕುಟುಂಬ ಎಲ್ಲೇ ಅಲ್ಲಿಲ್ಲ ಅಂದ್ಬಿಟ್ರೆ ಊರಿಗೆ ಅಂದರು.